ನಮಸ್ಕಾರ ಸ್ನೇಹಿತರೆ. ಮಂಗಳ ಗ್ರಹವು ಭೂಮಿಗೆ ಹತ್ತಿರದಲ್ಲಿದೆ ಮತ್ತು ಸೌರವ್ಯೂಹದಲ್ಲಿ ಹೆಚ್ಚಾಗಿ ಅನ್ವೇಷಿಸಲಾದ ಗ್ರಹವೂ ಆಗಿದೆ. ಶತಮಾನಗಳಿಂದ ಇದು ಎಂದಾದರೂ ಮಾನವರ ನೆಲೆಯಾಗಬಹುದೇ ಎಂದು ಆಶ್ಚರ್ಯ ಪಡುತ್ತಿದ್ದೇವೆ. ಮಂಗಳ ಗ್ರಹದಲ್ಲಿ ನೀರು ಮತ್ತು ಜೀವಿಗಳು ಇರಬಹುದೇ? ಅಲ್ಲಿನ ವಾತಾವರಣ ಹೇಗಿದೆ ಎಂಬುದರ ಬಗ್ಗೆ ನಿಮಗೆ ತಿಳಿಯದ 15 ಆಕರ್ಷಕ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ನಂಬರ್ 1. ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಯಾಕೆ ಕರೆಯುತ್ತಾರೆ? ನೀವು ಎಂದಾದರೂ ರಾತ್ರಿ ಆಕಾಶದತ್ತ ನೋಡಿದಾಗ ನಕ್ಷತ್ರಗಳ ನಡುವೆ ಮಿನುಗುವ ಪ್ರಕಾಶಮಾನವಾದ ಕೆಂಪು ಚುಕ್ಕೆಯನ್ನು ನೋಡಿದ್ದೀರಾ? ನೋಡಿದ್ದರೆ ಅದು ಮಂಗಳ ಗ್ರಹ. ನಮ್ಮ ನೆರೆಯ ಗ್ರಹ ಸಾವಿರಾರು ವರ್ಷಗಳಿಂದ ಮನುಷ್ಯರನ್ನು ಆಕರ್ಷಿಸಿದೆ. ಆದರೆ ಅದು ಏಕೆ ಕೆಂಪು ಬಣ್ಣವಾಗಿದೆ ಅಂದರೆ, ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಹೇರಳವಾಗಿರುವ ಕಬ್ಬಿಣದ ಆಕ್ಸೈಡ್ ಅಥವಾ ತುಕ್ಕಿನಿಂದ ಬಂಡೆಗಳಲ್ಲಿರುವ ಕಬ್ಬಿಣವು ಶತಕೋಟಿ ವರ್ಷಗಳಿಂದ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗಿರುತ್ತದೆ. ಈ ಸಾಂಪ್ರದಾಯಿಕ ಬಣ್ಣವು ಮಂಗಳ ಗ್ರಹಕ್ಕೆ ರೆಡ್ ಪ್ಲಾನೆಟ್ ಎಂಬ ಹೆಸರನ್ನು ತಂದುಕೊಟ್ಟಿದೆ. ನಂಬರ್ 2. ಅತಿ ಎತ್ತರದ ಜ್ವಾಲಾಮುಖಿಯ ನೆಲೆ. ಮಂಗಳ ಗ್ರಹವು ಇಡೀ ಸೌರವ್ಯೂಹದ ಅತ್ಯಂತ ಬೀಳುವ ಜ್ವಾಲಾಮುಖಿಯಾದ ಒಲಿಂಪಸ್ ಮಾನ್ಸ್ಗೆ ನೆಲೆಯಾಗಿದೆ. 22 ಕಿಲೋಮೀಟರ್ನಷ್ಟು ಎತ್ತರವಾಗಿ ನಿಂತಿರುವ ಇದು ಕೇವಲ 8.8 ಕಿಲೋಮೀಟರ್ ಎತ್ತರವಿರುವ ನಮ್ಮ ಭೂಮಿಯ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ನ ಮೇಲೆ ಏರುತ್ತದೆ. ಅದು ಒಲಿಂಪಸ್ ಮಾನ್ಸ್ಗಿಂತ 3 ಪಟ್ಟು ಚಿಕ್ಕದಾಗಿದೆ. ಈ ಬೃಹತ್ ಜ್ವಾಲಾಮುಖಿಯ ಅಗಲ ಸುಮಾರು 600 ಕಿಲೋಮೀಟರಷ್ಟು ದೊಡ್ಡದಾದ ವಿಶಾಲ ಪ್ರದೇಶವನ್ನು ಒಳಗೊಂಡಿದೆ. ಅದರ ದೈತ್ಯಾಕಾರದ ಗಾತ್ರವನ್ನು ದೃಷ್ಟಿಕೋನದಿಂದ ಹೇಳುವುದಾದರೆ, ಒಲಿಂಪಸ್ ಮಾನ್ಸ್ ಎಷ್ಟು ಬೃಹತ್ತಾಗಿದೆ ಅಂದರೆ ಅದು ನಮ್ಮ ಭೂಮಿಯ ಮೇಲೆ ಇದ್ದರೆ ಅದರ ಶಿಖರವು ಮೋಡಗಳಿಗಿಂತ ಬಹಳ ಎತ್ತರಕ್ಕೆ ತಲುಪುತ್ತಿತ್ತು. ನಂಬರ್ 3. ಆಳವಾದ ಕಣಿವೆ. ಮಂಗಳ ಗ್ರಹವು ಸೌರವ್ಯೂಹದ ಅತ್ಯಂತ ಆಳವಾದ ಕಣಿವೆಗೆ ನೆಲೆಯಾಗಿದೆ. ಇದನ್ನು ವ್ಯಾಲೆಸ್ ಮ್ಯಾರಿನೆರಿಸ್ ಎಂದು ಕರೆಯಲಾಗುತ್ತದೆ. ಇದು 4000 ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತರಿಸುತ್ತದೆ. ಇದು ಗ್ರಾಮ್ಸಿ ಕಣಿವೆಯ ಉದ್ದಕ್ಕಿಂತ 10 ಪಟ್ಟು ಹೆಚ್ಚು. ಇದರ ಅಗಲ ಪರ್ವತ ಶ್ರೇಣಿಯು ಸುಮಾರು 7 ಕಿಲೋಮೀಟರ್ಗಳನ್ನು ತಲುಪುತ್ತದೆ. ಈ ಬೃಹತ್ ಕಂದರದ ಅಂಚಿನಲ್ಲಿ ನಿಂತು ಅದರ ಅಂತ್ಯವಿಲ್ಲದ ಆಳವನ್ನು ನೋಡುತ್ತಿರುವ ಚಿತ್ರ. ನಂಬರ್ 4. ಮಂಗಳ ಗ್ರಹವು 2 ಚಂದ್ರರನ್ನು ಹೊಂದಿದೆ. ಭೂಮಿಯ ಸುತ್ತ ಸುತ್ತುವ ಚಂದ್ರನನ್ನು ಹೊಂದಿದೆ. ಅದೇ ರೀತಿ ಮಂಗಳ ಗ್ರಹ ಸುತ್ತ ಸುತ್ತುವ 2 ಉಪಗ್ರಹಗಳನ್ನು ಹೊಂದಿದೆ. ಅವುಗಳ ಹೆಸರು ಫೋಬೋಸ್ ಮತ್ತು ಡೀಮೋಸ್. ಈ 2 ಚಂದ್ರಗಳು ಚಿಕ್ಕದಾಗಿರುತ್ತವೆ ಮತ್ತು ಅನಿಯಮಿತ ಆಕಾರದಲ್ಲಿ ಇರುತ್ತವೆ. ನೋಡುವುದಕ್ಕೆ ಆಲೂಗಡ್ಡೆಯ ರೀತಿಯಲ್ಲಿರುತ್ತದೆ. ಇವು ಭೂಮಿಯ ಚಂದ್ರಗಿಂತ ಬಹಳ ಚಿಕ್ಕದಾಗಿವೆ. ಈ ಎರಡರಲ್ಲಿ ದೊಡ್ಡದಾದ ಫೋಬೋಸ್ ಮಂಗಳ ಗ್ರಹದಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಗ್ರಹವನ್ನು ಸುತ್ತಲು ಕೇವಲ 7 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಫೋಬೋಸ್ ನಿಧಾನವಾಗಿ ಮಂಗಳ ಗ್ರಹದ ಹತ್ತಿರಕ್ಕೆ ಸಾಗುತ್ತಿದೆ. ಸುಮಾರು 30 ರಿಂದ 50 ಮಿಲಿಯನ್ ವರ್ಷಗಳಲ್ಲಿ ಗ್ರಹಕ್ಕೆ ಅಪ್ಪಳಿಸುವ ನಿರೀಕ್ಷೆ ಇದೆ. ನಂಬರ್ 5. ಮಂಗಳ ಗ್ರಹದಲ್ಲಿ ನೀರು ಮತ್ತು ಜೀವಿಗಳು ಇರಬಹುದೇ? ಪುರಾಣಗಳು ಸೂಚಿಸುವಂತೆ ಶತಕೋಟಿ ವರ್ಷಗಳ ಹಿಂದೆ ಮಂಗಳ ಗ್ರಹವು ತುಂಬಾ ವಿಭಿನ್ನವಾದ ಸ್ಥಳವಾಗಿತ್ತು. ಅದು ಈಗಿರುವುದಕ್ಕಿಂತ ಬೆಚ್ಚಗಿತ್ತು ಮತ್ತು ತೇವವಾಗಿತ್ತು. ವಿಜ್ಞಾನಿಗಳು ಪ್ರಾಚೀನ ನದಿಪಾತ್ರಗಳು ಮತ್ತು ಮೇಲ್ಮೈ ಕೆಳಗೆ ಹೆಪ್ಪುಗಟ್ಟಿದ ನೀರನ್ನು ಕಂಡುಹಿಡಿದಿದ್ದಾರೆ. ಮಂಗಳ ಗ್ರಹದಲ್ಲಿ ಜೀವ ಅಸ್ತಿತ್ವದಲ್ಲಿದ್ದರೆ ಅದು ಬಹುಶಃ ಈ ಬೆಚ್ಚಗಿನ ಕಾಲದಲ್ಲೇ ಅಸ್ತಿತ್ವದಲ್ಲಿತ್ತು. ನೀರಿನ ಆವಿಷ್ಕಾರ ಮತ್ತು ಸವೆತದ ಚಿಹ್ನೆಗಳು ಮಂಗಳ ಗ್ರಹದಲ್ಲಿ ಸಾಗರಗಳು, ಸರೋವರಗಳು, ನದಿಗಳು ಮತ್ತು ಒಂದು ಹಂತದಲ್ಲಿ ಮಳೆಯೂ ಬಿದ್ದಿರಬಹುದು ಎಂದು ಸೂಚಿಸುತ್ತವೆ. ಈ ಹೆಪ್ಪುಗಟ್ಟಿದ ನೀರು ಯಾವ ರಹಸ್ಯಗಳನ್ನು ಹೊಂದಿದೆ ಮತ್ತು ಅವು ಹಿಂದಿನ ಜೀವನದ ಅವಶೇಷಗಳನ್ನು ಹೊಂದಿರಬಹುದಾದ ಸಾಧ್ಯತೆಯನ್ನು ಊಹಿಸಿ. ಇದು ಒಂದು ರೋಮಾಂಚಕಾರಿ ಚಿಂತನೆಯಾಗಿದ್ದು ಅದು ಕಲ್ಪನೆಯನ್ನು ಉತ್ತೇಜಿಸುತ್ತದೆ ಮತ್ತು ಕೆಂಪು ಗ್ರಹದ ಬಗ್ಗೆ ನಮ್ಮ ಕುತೂಹಲವನ್ನು ಸಹ ಹೆಚ್ಚಿಸುತ್ತದೆ. ನಂಬರ್ 6. ಮಂಗಳ ಗ್ರಹದ ವಾತಾವರಣ ಹೇಗಿದೆ? ಇದರ ವಾತಾವರಣದ ಒತ್ತಡವು ನಮ್ಮದಕ್ಕಿಂತ ಸುಮಾರು 100 ಪಟ್ಟು ಕಡಿಮೆ. ಇದರರ್ಥ ನೀವು ಮಂಗಳ ಗ್ರಹದ ಮೇಲೆ ಹೆಜ್ಜೆ ಹಾಕಿದರೆ ನಿಮ್ಮ ಸುತ್ತಮುತ್ತಲೂ ಯಾವುದೇ ಗಾಳಿಯನ್ನು ಅನುಭವಿಸುವುದಿಲ್ಲ. ತೆಳುವಾದ ವಾತಾವರಣವು ಮುಖ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಮತ್ತು ಸಣ್ಣ ಪ್ರಮಾಣದ ಸಾರಜನಕ, ಆರ್ಗಾನ್ ಮತ್ತು ಆಮ್ಲಜನಕದಿಂದ ಕೂಡಿದೆ. ಇದು ಉಸಿರಾಡಲು ಸೂಕ್ತವಲ್ಲದಿದ್ದರೂ ಈ ತೆಳುವಾದ ವಾತಾವರಣವು ಒಂದು ಕಾಲದಲ್ಲಿ ದಪ್ಪವಾಗಿದ್ದಿರಬಹುದು ಮತ್ತು ಬೆಚ್ಚಗಿರುತ್ತದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಗ್ರಹದ ಮೇಲ್ಮೈಯಲ್ಲಿ ಧ್ರುವ ನೀರಿನ ಅಸ್ತಿತ್ವಕ್ಕೆ ಅನುವು ಮಾಡಿಕೊಡುತ್ತದೆ. ಇದಲ್ಲದೆ ಮಂಗಳ ಗ್ರಹದ ತೆಳುವಾದ ವಾತಾವರಣವು ಬಾಹ್ಯಾಕಾಶ ನೌಕೆಗಳ ಇಳಿಯಲು ಮತ್ತು ಉಡಾವಣೆಗೊಳ್ಳಲು ಸುಲಭವಾಗುತ್ತದೆ. ಇದು ಭವಿಷ್ಯದ ಮಾನವನ ಪರಿಶೋಧನೆ ಉಪಯೋಗವಾಗುತ್ತದೆ. ನಂಬರ್ 7. ಮಂಗಳ ಗ್ರಹದಲ್ಲಿ ಹಿಮಾಲಯ. ಭೂಮಿಯಂತೆಯೇ ಮಂಗಳ ಗ್ರಹವು 2 ಧ್ರುವಗಳಲ್ಲಿ ಮಂಜುಗಡ್ಡೆಗಳನ್ನು ಹೊಂದಿದೆ. ಈ ಮಂಜುಗಡ್ಡೆಗಳು ನೀರಿನ ಮಂಜುಗಡ್ಡೆ ಮತ್ತು ಹೆಪ್ಪುಗಟ್ಟಿದ ಇಂಗಾಲದ ಡೈಆಕ್ಸೈಡ್ ಅನ್ನು ಒಳಗೊಂಡಿರುತ್ತದೆ.
ಇದನ್ನು ಡ್ರೈ ಐಸ್ ಎಂದು ಕರೆಯುತ್ತಾರೆ. ಗ್ರಹದ ಋತುಗಳು ಬದಲಾದಂತೆ ಮಂಜುಗಡ್ಡೆಗಳು ಕುಗ್ಗುತ್ತವೆ ಮತ್ತು ಬೆಳೆಯುತ್ತವೆ. ಮಂಗಳ ಗ್ರಹದ ಬೇಸಿಗೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಪ್ಪುಗಟ್ಟುತ್ತದೆ ಮತ್ತು ವಿಸ್ತರಿಸಿ ಮೇಲ್ಮೈಯಲ್ಲಿ ಹಿಮವನ್ನು ರೂಪಿಸುತ್ತದೆ. ಚಳಿಗಾಲದಲ್ಲಿ ಹಿಮವು ದ್ರವರೂಪವಾಗದೆ ಘನವಸ್ತುವಿನಿಂದ ನೇರವಾಗಿ ಅನಿಲಕ್ಕೆ ಬದಲಾವಣೆಯಾಗುತ್ತದೆ. ಇದರಿಂದಾಗಿ ಗಾಢವಾದ ಧೂಳಿನ ಮೇಲ್ಮೈಯಲ್ಲೇ ಉಳಿಯುತ್ತದೆ. ಈ ಮಂಜುಗಡ್ಡೆಗಳು ವೀಕ್ಷಿಸಲು ಆಕರ್ಷಕವಾಗಿರುವುದಲ್ಲದೆ ಮಂಗಳ ಗ್ರಹದ ಹವಾಮಾನ ಮತ್ತು ಅದರ ವಿಕಸನದ ಸುಳಿವನ್ನು ಸಹ ಹೊಂದಿದೆ. ಅವುಗಳನ್ನು ಅಧ್ಯಯನ ಮಾಡುವುದರಿಂದ ವಿಜ್ಞಾನಿಗಳು ಗ್ರಹದ ಇತಿಹಾಸ ಮತ್ತು ಜೀವವನ್ನು ಬೆಂಬಲಿಸುವ ಇದರ ಸಾಮರ್ಥ್ಯವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಂಬರ್ 8. ಮಂಗಳ ಗ್ರಹದ ಋತುಗಳು. ಭೂಮಿಯಂತೆಯೇ ಮಂಗಳ ಗ್ರಹವು ತನ್ನ ಅಕ್ಷದ ಮೇಲೆ ಸುಮಾರು 25 ಡಿಗ್ರಿಯಷ್ಟು ಓರೆಯಾಗಿದೆ. ಈ ಕಾರಣದಿಂದಾಗಿ ಗ್ರಹದ ವಿವಿಧ ಭಾಗಗಳು ವರ್ಷವಿಡೀ ವಿಭಿನ್ನ ಪ್ರಮಾಣದ ಸೂರ್ಯನ ಬೆಳಕನ್ನು ಪಡೆಯುತ್ತವೆ. ಇದರ ಪರಿಣಾಮವಾಗಿ ಮಂಗಳ ಗ್ರಹವು ಬೇಸಿಗೆ, ಚಳಿಗಾಲ, ವಸಂತ ಮತ್ತು ಶರತ್ಕಾಲ ಎಂಬ 4 ಋತುಗಳನ್ನು ಅನುಭವಿಸುತ್ತದೆ. ಮಂಗಳ ಗ್ರಹವು ಸೂರ್ಯನನ್ನು ಒಮ್ಮೆ ಸುತ್ತಲು 2 ಭೂವರ್ಷಗಳನ್ನು ತೆಗೆದುಕೊಳ್ಳುವುದರಿಂದ ಮಂಗಳ ಗ್ರಹದ ಋತುಗಳು ಭೂಮಿಯ ಋತುಗಳಿಗಿಂತ 2 ಪಟ್ಟು ಹೆಚ್ಚು. ನಂಬರ್ 9. ಮಂಗಳ ಗ್ರಹದ ಒಂದು ದಿನ. ಮಂಗಳ ಗ್ರಹದಲ್ಲಿ ಒಂದು ದಿನದ ಗಳಿಗೆ ನಂಬುವುದಕ್ಕೆ ಆಶ್ಚರ್ಯವಾಗಿರುತ್ತದೆ. ಈ ಗ್ರಹದಲ್ಲಿ ಒಂದು ದಿನವನ್ನು ಸೋಲ್ ಎಂದು ಕರೆಯುತ್ತಾರೆ. ಒಂದು ದಿನವು 24 ಗಂಟೆ 40 ನಿಮಿಷಗಳು ಆಗಿರುತ್ತವೆ. ಅಂದರೆ ಮಂಗಳ ಗ್ರಹದ ದಿನವು ಭೂಮಿಯ ದಿನಕ್ಕಿಂತ ಕೇವಲ 40 ನಿಮಿಷಗಳು ಹೆಚ್ಚು. 2 ಗ್ರಹಗಳ ತಿರುಗುವಿಕೆಯ ವೇಗದಲ್ಲಿನ ವ್ಯತ್ಯಾಸದಿಂದಾಗಿ ಉದ್ದದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ನಮ್ಮ ಜೀವಿತಾವಧಿಯಲ್ಲಿರುವ ಹೋಲಿಕೆಗಳು ಕೆಂಪು ಗ್ರಹವನ್ನು ಅನ್ವೇಷಿಸುವ ಪರಿಚಯದ ಭಾವನೆಯನ್ನು ನೀಡುತ್ತದೆ. ಮಂಗಳ ಗ್ರಹವು ನಮ್ಮ ಸೌರವ್ಯೂಹದ ನೆರೆಹೊರೆಯಂತೆ ಭಾವನೆಯಾಗುತ್ತದೆ. ಅದರೊಂದಿಗೆ ನಾವು ಒಂದು ದಿನವನ್ನು ಹಂಚಿಕೊಳ್ಳುವುದಲ್ಲದೆ ಬ್ರಹ್ಮಾಂಡದ ಅದ್ಭುತಗಳ ಬಗ್ಗೆ ಒಂದು ನೋಟವನ್ನು ಸಹ ಹಂಚಿಕೊಳ್ಳುತ್ತೇವೆ. ನಂಬರ್ 10. ರೋವರ್ಗಳು. ಕೆಲವು ವರ್ಷಗಳಲ್ಲಿ ನಾಸಾದಂತಹ ಬಾಹ್ಯಾಕಾಶ ಸಂಸ್ಥೆಗಳು ಮಂಗಳ ಗ್ರಹದ ಮೇಲ್ಮೈಯನ್ನು ಅನ್ವೇಷಿಸಲು ಹಲವಾರು ರೋವರ್ಗಳನ್ನು ಕಳುಹಿಸಿವೆ. ಕ್ಯೂರಿಯಾಸಿಟಿ, ಸ್ಪಿರಿಟ್, ಆಪರ್ಚುನಿಟಿ ಮತ್ತು ಪರ್ಸೆವೆರೆನ್ಸ್ ನಂತಹ ರೋವರ್ಗಳು ಮಂಗಳದ ಭೂದೃಶ್ಯಗಳಲ್ಲಿ ಪ್ರಯಾಣಿಸಿ ಅಮೂಲ್ಯವಾದ ದತ್ತಾಂಶವನ್ನು ಮತ್ತು ಉಸಿರುಕಟ್ಟುವ ಚಿತ್ರಗಳನ್ನು ಭೂಮಿಗೆ ಸಂದೇಶವನ್ನು ಕಳುಹಿಸಿವೆ. ತಮ್ಮ ಪರಿಶೋಧನೆಗಳ ಮೂಲಕ ಅವರು ಇಂದಿನ ನೀರಿನ ಚಟುವಟಿಕೆ, ಸಾವಯವ ಅಣುಗಳು ಮತ್ತು ಇತರೆ ಆಕರ್ಷಕ ವೈಶಿಷ್ಟ್ಯ ಪುರಾವೆಯನ್ನು ಕಂಡುಹಿಡಿದಿದ್ದಾರೆ. ಈ ರೋವರ್ಗಳು ಬಂಡೆಗಳು, ಮಣ್ಣು ಮತ್ತು ವಾತಾವರಣದ ಸಂಯೋಜನೆಯನ್ನು ವಿಶ್ಲೇಷಿಸಿ ಸುಧಾರಿತ ಉಪಕರಣಗಳನ್ನು ಹೊಂದಿವೆ. ನಂಬರ್ 11. ಸೂಕ್ಷ್ಮಜೀವಿಯ ಜೀವನದ ಆಧಾರಗಳು. ಮಂಗಳ ಗ್ರಹದಲ್ಲಿ ಜೀವಿಗಳ ಬಗ್ಗೆ ನಮಗೆ ಇನ್ನೂ ಯಾವುದೇ ನಿರ್ದಿಷ್ಟ ಆಧಾರಗಳು ಕಂಡುಬಂದಿಲ್ಲ. ಆದರೂ ವಿಜ್ಞಾನಿಗಳನ್ನು ಭರವಸೆಯಿಂದ ಇರಿಸುವ ಕೆಲವು ಕುತೂಹಲಕಾರಿ ಸುಳಿವುಗಳಿವೆ. ಮಂಗಳ ಗ್ರಹದಲ್ಲಿರುವ ಕೆಲವು ಬಂಡೆಗಳು ಮತ್ತು ಅನಿಲಗಳು ಪ್ರಾಚೀನ ಜೀವನವನ್ನು ಸಂಭವನೀಯ ಅಸ್ತಿತ್ವವನ್ನು ಸೂಚಿಸುತ್ತವೆ. ಉದಾಹರಣೆಗೆ, ವಾತಾವರಣದಲ್ಲಿನ ಮೀಥೇನ್ ಶಿಖರಗಳು ಭೂಗತ ನೀರಿನ ಜಲಾಶಯಗಳ ಉಪಸ್ಥಿತಿಯನ್ನು ಸೂಚಿಸುತ್ತವೆ ಮತ್ತು ವಿಜ್ಞಾನಿಗಳು ಸಾವಯವ ಅಣುಗಳ ಆಧಾರಗಳನ್ನು ಸಹ ಕಂಡುಹಿಡಿದಿದ್ದಾರೆ. ಅವು ಜೀವನದ ನಿರ್ಮಾಣ ಘಟಕಗಳಾಗಿವೆ. ಈ ಸಂಶೋಧನೆಗಳು ಕುತೂಹಲವನ್ನು ಉಂಟುಮಾಡುತ್ತವೆ ಮತ್ತು ಮಂಗಳ ಗ್ರಹದಲ್ಲಿ ಹಿಂದೆ ಜೀವರಾಶಿ ಇತ್ತೇ ಅಥವಾ ಈಗ ಇರಬಹುದೇ ಎಂಬ ಊಹಾಪೋಹಗಳಿಗೆ ಉತ್ತೇಜನ ನೀಡುತ್ತವೆ. ನಂಬರ್ 12. ಕಾಡುಧೂಳಿನ ಬಿರುಗಾಳಿ. ಮಂಗಳ ಗ್ರಹವು ಇಡೀ ಗ್ರಹವನ್ನೇ ಆವರಿಸಬಲ್ಲ ಕಾಡುಧೂಳಿನ ಬಿರುಗಾಳಿಗೆ ಹೆಸರುವಾಸಿಯಾಗಿದೆ. ಈ ಬಿರುಗಾಳಿಗಳು ತಿಂಗಳುಗಳ ಕಾಲ ಉಳಿಯಬಹುದು. ಕೆಳಗಿನ ಮೇಲ್ಮೈಯನ್ನು ಮರೆಮಾಡುವ ಬೃಹತ್ ಧೂಳಿನ ಮೋಡಗಳನ್ನು ಒದೆಯುತ್ತವೆ. ಮಂಗಳ ಗ್ರಹದ ಧೂಳಿನ ಕಣಗಳು ಎತ್ತರದ ಧೂಳಿನ ದೈತ್ಯಾಕಾರದ ಜೀವಿಗಳನ್ನು ರೂಪಿಸುತ್ತವೆ. ಅದು ಭೂದೃಶ್ಯದಾದ್ಯಂತ ನಂಬಲಾಗದ ವೇಗದಲ್ಲಿ ಹಾರುತ್ತವೆ. ಈ ಬಿರುಗಾಳಿಗಳು ದೊಡ್ಡ ಪ್ರಮಾಣದಲ್ಲಿ ಅಪ್ಪಳಿಸಿದಾಗ ಅವು ಇಡೀ ಗ್ರಹವನ್ನು ದಟ್ಟವಾದ ಮಂಜಿನಿಂದ ಆವರಿಸಿ ಜಾಗತಿಕ ಘಟನೆಗಳಿಗಾಗಿ ಮಾರ್ಪಡುತ್ತವೆ. ಮಂಗಳ ಗ್ರಹದ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಬಾಹ್ಯಾಕಾಶ ನೌಕೆಗಳಿಗೆ ವಿಶಿಷ್ಟ ಸವಾಲುಗಳನ್ನು ಒಡ್ಡುತ್ತವೆ. ನಂಬರ್ 13. ಭೂಮಿಯಿಂದ ಮಂಗಳ ಗ್ರಹ ಎಷ್ಟು ದೂರದಲ್ಲಿದೆ? ಮಂಗಳ ಗ್ರಹವು ಭೂಮಿಯಿಂದ ಸರಿಸುಮಾರು 225 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಅದು ನಮ್ಮ 2 ಗ್ರಹಗಳ ನಡುವಿನ ಅದ್ಭುತವಾದ ವಿಶಾಲ ಜಾಗ. ಗಣನೀಯ ಅಂತರದ ಹೊರತಾಗಿಯೂ ನಮ್ಮ ಸೌರವ್ಯೂಹದ ಇತರ ಆಕಾಶಕಾಯಗಳಿಗೆ ಹೋಲಿಸಿದರೆ ಮಂಗಳವು ತುಲನಾತ್ಮಕವಾಗಿ ಹತ್ತಿರದಲ್ಲಿದೆ. ಸಂದರ್ಭಕ್ಕೆ ತಕ್ಕಂತೆ ಭೂಮಿಯಿಂದ ಮಂಗಳ ಗ್ರಹಕ್ಕೆ ಪ್ರಯಾಣವು ಸಾಮಾನ್ಯವಾಗಿ ಸುಮಾರು 9 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ. ಬಾಹ್ಯಾಕಾಶ ಪ್ರಕಾಶವು ಹೆಚ್ಚು ಮುಂದುವರೆದಂತೆ ಅಂತರಗ್ರಹ ಪ್ರಯಾಣಗಳಿಗೆ ಬೇಕಾದ ಸಮಯ ಕಡಿಮೆಯಾಗಬಹುದು. ನಂಬರ್ 14. ಮಂಗಳ ಗ್ರಹವು ಮನುಷ್ಯರಿಗೆ ಭವಿಷ್ಯದ ಮನೆ. ಮಾನವರು ನೆಲೆಸುವ ಕಲ್ಪನೆಯು ವೈಜ್ಞಾನಿಕ ಕಾದಂಬರಿ ಬರಹಗಾರರು ಮತ್ತು ವಿಜ್ಞಾನಿಗಳ ಕಲ್ಪನೆಯನ್ನು ಸೆರೆಹಿಡಿದಿದೆ.
ಇದರ ಸಾಮೀಪ್ಯ, ಸಂಪನ್ಮೂಲಗಳ ಲಭ್ಯತೆ ಮತ್ತು ಗ್ರಹವನ್ನು ಭೂಮಿಯಂತಹ ಪರಿಸರಕ್ಕೆ ಹೆಚ್ಚು ಪರಿವರ್ತಿಸುವ ಸಾಧ್ಯತೆಯು ಇದನ್ನು ಆಕರ್ಷಕ ನಿರೀಕ್ಷೆಯನ್ನಾಗಿ ಮಾಡುತ್ತದೆ. ನಾಸಾ, ಸ್ಪೇಸ್ಎಕ್ಸ್ ಮತ್ತು ಇಸ್ರೋದಂತಹ ಬಾಹ್ಯಾಕಾಶ ಸಂಸ್ಥೆಗಳು ಭವಿಷ್ಯದ ಕಾರ್ಯಾಚರಣೆಗಳಿಗೆ ಮಂಗಳ ಗ್ರಹವನ್ನು ಗುರಿಯಾಗಿಟ್ಟುಕೊಂಡು ಮಾನವರು ಕೆಂಪು ಗ್ರಹವನ್ನು ತಮ್ಮ ಎರಡನೇ ಮನೆ ಎಂದು ಕರೆಯಬಹುದಾದ ಸಮಯ ಕನಸು ಕಾಣುತ್ತಿವೆ. ನಂಬರ್ 15 ಮಂಗಳ ಗ್ರಹದ ಮೊದಲ ಸೆರೆ ಹಿಡಿದ ಚಿತ್ರ 1976ರಲ್ಲಿ ನಾಸಾದ ವೈಕಿಂಗ್ 1 ಬಾಹ್ಯಾಕಾಶ ನೌಕೆ ಮಂಗಳ ಗ್ರಹದ ಮೇಲ್ಮೈಯ ಮೊದಲ ಛಾಯಾಚಿತ್ರವನ್ನು ಸೆರೆಹಿಡಿಯುವ ಮೂಲಕ ಇತಿಹಾಸ ನಿರ್ಮಿಸಿತು. ದೂರದ ರೆಡ್ ಪ್ಲಾನೆಟ್ನಿಂದ ರವಾನೆಯಾದ ಈ ಪರಿವರ್ತನಾಶೀಲ ಚಿತ್ರವು ಧೂಳಿನ ಕೆಂಪು ಭೂದೃಶ್ಯದ ಕಪ್ಪು ಬಿಳುಪಿನ ನೋಟವನ್ನು ಅನಾವರಣಗೊಳಿಸಿತು. ಅದು ವೈಜ್ಞಾನಿಕ ಸಮುದಾಯ ಮತ್ತು ಸಾರ್ವಜನಿಕರಲ್ಲಿ ಆಘಾತ ಅಲೆಗಳನ್ನು ಎಬ್ಬಿಸುವ ಕ್ಷಣವಾಗಿತ್ತು. ಆಕರ್ಷಕವಾದ ಆ ಚಿತ್ರವು ಮಂಗಳ ಗ್ರಹವು ಇನ್ನೇನು ರಹಸ್ಯಗಳನ್ನು ಅಡಗಿಸಿಕೊಂಡಿರಬಹುದು ಎಂಬ ಆಶ್ಚರ್ಯವನ್ನು ಹುಟ್ಟುಹಾಕಿತು. ಇದು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಹೊಸ ಯುಗದ ಆರಂಭ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳುವ ನಮ್ಮ ಅನ್ವೇಷಣೆಯನ್ನು ಗುರುತಿಸಿತು. ಮಂಗಳಯಾನ ಎಂದು ಕರೆಯಲ್ಪಡುವ ಭಾರತದ ಮಾರ್ಸ್ ಆರ್ಬಿಟರ್ ಮಿಷನ್ 2014ರಲ್ಲಿ ಮಂಗಳ ಗ್ರಹವನ್ನು ತಲುಪಿದ ಮೊದಲ ಏಷ್ಯಾದ ಮಿಷನ್ ಆಗಿ ಇತಿಹಾಸ ನಿರ್ಮಿಸಿತು. ಇನ್ನು ಗಮನಾರ್ಹ ಸಂಗತಿ ಏನೆಂದರೆ ಭಾರತವು ಈ ಮೈಲುಗಲ್ಲನ್ನು ಲಿಯೋ ಎಂನ ದಾಖಲೆಯ ಕಡಿಮೆ ವೆಚ್ಚದಲ್ಲಿ ಸಾಧಿಸಿದೆ. ಸರಿಸುಮಾರು $70 ಮಿಲಿಯನ್ ಗಳಷ್ಟು 10 ತಿಂಗಳ ಕಾಲ ನಡೆದ 300 ಮಿಲಿಯನ್ ಕಿಲೋಮೀಟರ್ ಪ್ರಯಾಣದ ನಂತರ ಮಾರ್ಸ್ ಅಟ್ಮಾಸ್ಫಿಯರ್ ಮತ್ತು ವೊಲೆಟೈಲ್ ಎವಲ್ಯೂಷನ್ ಬಾಹ್ಯಾಕಾಶ ನೌಕೆಯು ಮಂಗಳ ಗ್ರಹದ ಕಕ್ಷೆಯನ್ನು ಯಶಸ್ವಿಯಾಗಿ ಪ್ರವೇಶಿಸಿತು. ಈ ಪರಿವರ್ತನಾಶೀಲ ಸಾಧನೆಯು ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಬೆಳೆಯುತ್ತಿರುವ ಪರಾಕ್ರಮ ಮತ್ತು ನಮ್ಮ ಸೌರವ್ಯೂಹದ ಅತ್ಯಂತ ದೂರದ ಪ್ರದೇಶಗಳನ್ನು ಅನ್ವೇಷಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿತು. ಮಂಗಳ ಗ್ರಹದ ಬಗ್ಗೆ ಬೇರೆ ಯಾವುದೇ ಅದ್ಭುತ ಸಂಗತಿಗಳು ನಿಮಗೆ ತಿಳಿದಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.